ಈಗ ಮತ್ತೆ ಹೊಸದಾಗಿ 50% ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. 50% ಟ್ಯಾಕ್ಸ್. ಇರಾನಿನ ರೀಕನ್ಸ್ಟ್ರಕ್ಷನ್ಗೆ ಅಮೇರಿಕಾ ಸಹಾಯ ಮಾಡುತ್ತಾ? ಇರೇ ಸ್ವಾಮಿ, 10ನೇ ತಾರೀಕು ಪಾಕಿಸ್ತಾನದಲ್ಲಿ ಮಾತುಕತೆ ಇದೆ, ಇಸ್ಲಾಮಾಬಾದ್ನಲ್ಲಿ. ಅಮೇರಿಕದ ಪ್ರತಿನಿಧಿಗಳು ಇರಾನಿನ ಪ್ರತಿನಿಧಿಗಳು ಬಂದು ಕೂತ್ಕೋತಾರೆ. ಆ ಮಾತುಕತೆಯಲ್ಲಿ ಕದನ ವಿರಾಮ ಫೈನಲ್ ಆಗಲಿ, ಇರಾನ್ ಮರುನಿರ್ಮಾಣವಾಗುವುದು, ಅದಕ್ಕೆ ಅಮೇರಿಕಾ ಸಹಾಯ ಮಾಡೋದು ಆ ನಂತರದ ಮಾತು. ಭಯಂಕರ ಅವಸರ ಮಾಡ್ತಾ ಇದ್ದಾರೆ, ವಿಪರೀತ ಅವಸರ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. 10 ಷರತ್ತುಗಳು ಇರಾನಿನಿಂದ ಸ್ವೀಕೃತಗೊಂಡಿದ್ದಾವೆ. ಇರಾನ್ ಕಳಿಸಿದ 10 ಷರತ್ತುಗಳು ನಮ್ಮ ಹತ್ರ ತಲುಪಿದ್ದಾವೆ ಅಂದರು. ಅಂದರೆ ಆ 10 ಷರತ್ತುಗಳಿಗೆ ಒಪ್ಕೊಂಡಿಲ್ಲ ಇನ್ನು. ಈ 10 ಷರತ್ತುಗಳ ಬಗ್ಗೆ ಕೂತ್ಕೊಂಡು ಮಾತುಕತೆ ಮಾಡೋಣ ಅಂತ. ಅದಕ್ಕಾಗಿ ಕದನ ವಿರಾಮ. ಏನು 10 ಷರತ್ತು? ಇರಾನ್ ಮೇಲೆ ಮುಂದೆ ದಾಳಿ ಮಾಡಬಾರ್ದು, ಹಾರ್ಮುಜ್ ಜಲಸಂಧಿಯ ನಿಯಂತ್ರಣ ಇರಾನ್ಗೆ ಇರಬೇಕು. ಇರಾನ್ ಹಾಕಿದ ಕಂಡೀಷನ್ ಇವು. ಇರಾನ್ನಲ್ಲಿ ಯುರೇನಿಯಂ ಶುದ್ಧೀಕರಣದ ಹಕ್ಕುಗಳು ನಮಗಿದ್ದಾವೆ ಅನ್ನೋದನ್ನು ಒಪ್ಕೋಬೇಕು. ಇರಾನ್ ಮೇಲೆ ಹಾಕಿರುವ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಇರಾನ್ ವಿರುದ್ಧ ವಿಶ್ವಸಂಸ್ಥೆ ತೆಗೆದುಕೊಂಡ ನಿರ್ಣಯವನ್ನು ಕೊನೆಗಾಣಿಸಬೇಕು. ಯುದ್ಧದಿಂದ ಇರಾನ್ಗೆ ಆದ ಹಾನಿಗೆ ಪರಿಹಾರ ಕೊಡಬೇಕು. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕಾ ಸೇನಾ ನೆಲೆಗಳು ಖಾಲಿಯಾಗಬೇಕು. ಲೆಬನಾನ್ ಮೇಲಿನ ದಾಳಿ ಸೇರಿ ಎಲ್ಲ ಬಗೆಯ ದಾಳಿಗಳನ್ನು ನಿಲ್ಲಬೇಕು. ವಿದೇಶದಲ್ಲಿ ಸೀಸ್ ಆಗಿರುವ ಇರಾನ್ನ ಎಲ್ಲ ಆಸ್ತಿಗಳ ಬಿಡುಗಡೆಯಾಗಬೇಕು. ಅಂತಿಮವಾಗಿ ಆಗುವ ಒಪ್ಪಂದವನ್ನು ಕಾನೂನುಗಳನ್ನಾಗಿ ಪರಿವರ್ತಿಸುವುದಕ್ಕೆ ಯುನೈಟೆಡ್ ನೇಷನ್ಸ್ ನಿರ್ಣಯ ರೂಪಿಸಬೇಕು ಅಂತ. 10ರ ಪೈಕಿ 4 ಷರತ್ತುಗಳೇನಿದಾವಲ್ಲ ಅವುಗಳನ್ನು ಒಪ್ಕೊಂಡ್ರೆ ಡೊನಾಲ್ಡ್ ಟ್ರಂಪು ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. 10ರ ಪೈಕಿ 4 ಷರತ್ತುಗಳನ್ನೇನಾದ್ರು ಡೊನಾಲ್ಡ್ ಟ್ರಂಪ್ ಒಪ್ಕೊಂಬಿಟ್ರೆ ಹಾರ್ಮುಜ್ ಜಲಸಂಧಿಯನ್ನು ಇರಾನಿಗೆ ಬಿಟ್ಟುಬಿಡೋದಂತೆ. ಇರಾನಿನ ಕಂಡೀಷನ್ನು ಆ ಹಾರ್ಮುಜ್ ಜಲಸಂಧಿಯನ್ನು ಕ್ಲಿಯರ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ 2 ದಿನಗಳ ಹಿಂದೆ ಮಾಡಿದ್ದ ಟ್ವೀಟ್ನಲ್ಲಿ F-ವರ್ಡ್ 4 ಲೆಟರ್ ವರ್ಡ್ ಸ್ಟ್ರೇಟ್ ಅಂತ ಬರೆದಿದ್ರು. ಡೊನಾಲ್ಡ್ ಟ್ರಂಪ್ನ ಗಂಭೀರತೆ ಅರ್ಥ ಆಗುತ್ತೆ ಅದರಲ್ಲಿ. ಹಾರ್ಮುಜ್ ಇರಾನಿನ ನಿಯಂತ್ರಣದಲ್ಲಿರಬೇಕಾ ಅಥವಾ ಈ ಮುಂಚೆ ಇದ್ದಂತೆ ಇಂಟರ್ನ್ಯಾಷನಲ್ ವಾಟರ್ಸ್ ಆಗಿರ್ಬೇಕಾ ಅಂತ. ಯುರೇನಿಯಂ ಶುದ್ಧೀಕರಣದ ಹಕ್ಕು ನಮಗಿದೆ ಅಂತ ಹೇಳ್ತಾರೆ ಇರಾನ್ನವರು. ಒಪ್ಕೊಂಡ್ಬಿಡ್ತಾರ ಟ್ರಂಪ್ ಅದಕ್ಕೆ? ಇಡೀ ಯುದ್ಧ ಶುರುವಾಗಿದ್ದಾದರೂ ಯಾಕ್ರಿ? ಇರಾನ್ನವರು ಅಣ್ವಸ್ತ್ರ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರೆ. ಅವರು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಅಲ್ವಾ ದಾಳಿಯಾಗಿದ್ದು. ಅಂತಿಮವಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ನೀವು ಮಾಡ್ಕೊಳ್ಳಿ ಅಂತ ಇದರಲ್ಲಿ ಕಂಡೀಷನಿಗೆ ಒಪ್ಕೊಂಬಿಟ್ರೆ ಮತ್ತು ಯುದ್ಧ ಯಾಕೆ ಮಾಡಿದ್ದು? ಯುರೇನಿಯಮ್ಮು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬೇಕು ವಿದ್ಯುತ್ ಉತ್ಪಾದನೆಗೆ. ಅದು ಬಿಟ್ಟರೆ ಬಾಂಬಿಗೆ ಬಳಸ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬಳಕೆಯಾಗುವ ಯುರೇನಿಯಂ ಮ್ಯಾಕ್ಸಿಮಮ್ 5% ಎನ್ರಿಚ್ ಆಗಿದ್ದರೆ ಸಾಕು. 5%. ಬಾಂಬ್ಗೆ ಬಳಸುವ ಯುರೇನಿಯಂ ಇದೆಯಲ್ಲ ಅದು 90% ಎನ್ರಿಚ್ ಆಗಿರಬೇಕು. ಇರಾನ್ ಹೇಳ್ತಾ ಇರುವ ಹಾಗೆ ಕೇವಲ ವಿದ್ಯುತ್ ಉತ್ಪಾದನೆಗಾಗಿ ಯುರೇನಿಯಂ ಅನ್ನು ಬಳಸೋದಾಗಿದ್ದರೆ 5% ಎನ್ರಿಚ್ಮೆಂಟ್ ಸಾಕು. ಇರಾನ್ ಎಷ್ಟು ಪರ್ಸೆಂಟ್ ಮಾಡ್ಕೊಂಡಿದೆ? 60%. 60% ಎನ್ರಿಚ್ಮೆಂಟ್ ಮಾಡ್ಕೊಂಡಿದೆ. 0 to 30% ಎನ್ರಿಚ್ಮೆಂಟ್ ಮಾಡೋದು ಬಹಳ ಕಷ್ಟ. 30% ಆಗಿಬಿಟ್ರೆ 90% ತನಕ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇರಾನ್ ಅದರ ಹೊಸ್ತಿಲಲ್ಲಿತ್ತು, ಅದಕ್ಕೆ ಇವರು ಯುದ್ಧ ಮಾಡಿದ್ರು. ಈಗ ಇರಾನಿನ ಕಂಡೀಷನ್ನು ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡವ್ರೆ ಅಂತ. ಇವೆಲ್ಲ ಮಾತುಕತೆಯಲ್ಲಿ ಒಪ್ಪಿಗೆ ಆಗಬಹುದಾದ ಅಂಶಗಳ. ಇರಾನ್ ಮೇಲೆ ಹಾಕಿರುವ ನಿರ್ಬಂಧ ತೆಗೆದುಹಾಕಬೇಕು. ಅದರ ಅರ್ಥ ನಮಗೆ ಬೇಕಾದವ್ರ ಜೊತೆಗೆ ನಾವು ವ್ಯಾಪಾರ ಮಾಡ್ತೀವಿ, ಯಾರು ಬೇಕು ಅವರಿಂದ ಏನು ಬೇಕಾ ವೆಪನ್ಗಳನ್ನು ತರಿಸ್ಕೊತೀವಿ ಅಂತ. ಇಲ್ಲಿ ತನಕ ಇರಾನ್ 2000 ಕಿಲೋಮೀಟರ್ ಸಾಗಬಲ್ಲಂಥ ಕ್ಷಿಪಣಿ ಡ್ರೋನ್ಗಳನ್ನು ಮಾಡಿಟ್ಕೊಂಡಿತ್ತು. 4000 ಕಿಲೋಮೀಟರ್ ಸಾಗುವಂಥ ಕ್ಷಿಪಣಿಗಳು ಡ್ರೋನ್ಗಳು ನಮ್ಮಲ್ಲಿ ಇದ್ದಾವೆ ಅನ್ನೋದರ ಎಕ್ಸಾಂಪಲ್ ಅಂತ ತೋರಿಸಿದ್ರು ಅವರು. ಸ್ಯಾಂಪಲ್ ತೋರಿಸಿದ್ರು ಅಂತ. ಇದು ಅಷ್ಟು ನಿರ್ಬಂಧಗಳನ್ನು ವಿಧಿಸಿದಾಗ್ಯೂ ಕೂಡ ನಿರ್ಬಂಧಗಳನ್ನು ತೆಗೆದುಬಿಟ್ರೆ 40 ದಿನಗಳ ಯುದ್ಧ ಆಯಿತು.
ಅಮೇರಿಕಕ್ಕೊಂದು ತರಚಿದ ಗಾಯ ಕೂಡ ಆಗಲಿಲ್ಲ. ಅಮೇರಿಕ ದೇಶಕ್ಕೆ ನಾನು ಹೇಳೋದು, ದೇಶಕ್ಕೆ. ಯಾಕೆ? ಅಲ್ಲಿ ತನಕ ತಲುಪುವ ವೆಪನ್ಗಳು ಇಲ್ಲ ಇರಾನ್ ಹತ್ರ. ಅಮೇರಿಕದ ತನಕ ಸಾಗಬಲ್ಲಂಥ ಕ್ಷಿಪಣಿಗಳಿಲ್ಲ ಇವ್ರ ಹತ್ರ. ನಿರ್ಬಂಧ ತೆಗೆದು ಹಾಕಿದ್ರೆ ತಗತೀವಿ ಅದನ್ನ ಅಂತಾರೆ ಅವರು, ತಗತೀವಿ ಅಂತಾರೆ. ಅವಾಗ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗೆ ಆಗೋದಿಲ್ವಾ ಅಮೇರಿಕದ ಪರಿಸ್ಥಿತಿ? ಯುದ್ಧದಿಂದ ಇರಾನ್ಗೆ ಆದ ಹಾನಿಗಳಿಗೆ ಪರಿಹಾರ ಕೊಡಬೇಕು. ಅಲ್ರಿ, $42 ಬಿಲಿಯನ್ ಖರ್ಚಾಗಿದೆ ಅಮೇರಿಕಕ್ಕೆ. ಆ ಖರ್ಚನ್ನು ತೂಗಿಸಿಕೊಳ್ಳುವುದಲ್ಲದೆ ಅಮೇರಿಕ ತಾನೇ ಒಡೆದು ಹಾಕಿರುವ ಬ್ರಿಡ್ಜ್ಗಳು, ಸ್ಕೂಲು, ಕಾಲೇಜು, ರೈಲ್ವೆ ಸ್ಟೇಷನ್ನು ಅವನ್ನೆಲ್ಲ ವಾಪಸ್ ಕಟ್ಕೊಳ್ಳೋಕ್ಕೆ ದುಡ್ಡು ಕೊಡಬೇಕಂತೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೇರಿಕದ ಸೇನಾ ನೆಲೆಗಳ ಖಾಲಿ ಆಗಬೇಕು ಅಂತ. ಮುಗಿತಲ್ಲ ಹಂಗಿದ್ರೆ. ಅಮೇರಿಕ ಯಾಕೆ ಸೂಪರ್ ಪವರ್ ಅನ್ನಿಸ್ಕೋಬೇಕು ಎಲ್ಲೂ ಸೇನಾ ನೆಲೆಗಳೇ ಇಲ್ಲ ಅಂದರೆ? ಈ ರೀತಿಯ ಕಂಡೀಷನ್ಗಳಿದ್ದಾವೆ. ಈ ಕಂಡೀಷನ್ಗಳ ಮೇಲೆ ಡಿಸ್ಕಷನ್ ಆಗುತ್ತೆ, ಚರ್ಚೆಗಳಾಗ್ತವೆ. 10ನೇ ತಾರೀಕು ಮೀಟಿಂಗು. ಸದ್ಯಕ್ಕೆ ಈ ಕಂಡೀಷನ್ಗಳನ್ನು ಕನ್ಸಿಡರ್ ಮಾಡೋಕೆ ಅಡ್ಡಿ ಇಲ್ಲ ಅಂತ ಅಮೇರಿಕ ಒಪ್ಕೊಂಡಿದೆ ಅಂತ ಅರ್ಥ. ಅದು ನಮ್ಮ ಕಂಡೀಷನ್ಗಳಿಗೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಪೆಜೆಶ್ಕಿಯನ್ ಸ್ಟೇಟ್ಮೆಂಟ್ ಇದೆ. ಇರಾನ್ ಮುಂದಿಟ್ಟಿರುವ ಷರತ್ತುಗಳಿಗೆ ಅನುಗುಣವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಆಗಿದೆ. 2 ವಾರಗಳ ಈ ಕದನ ವಿರಾಮ ಅಯಾತುಲ್ಲಾ ಖಮೇನಿ ತ್ಯಾಗದ ಫಲ. ಇರಾನ್ನ ಜನರ ಏಕತೆ ಮತ್ತು ಬೆಂಬಲ ಈ ಸಾಧನೆಯ ಪ್ರಮುಖ ಕಾರಣ. ಯುದ್ಧದ ಸಂದರ್ಭದಲ್ಲಿ ದಿಟ್ಟವಾಗಿ ನಿಂತ ಎಲ್ಲ ಜನರ ಸಾಧನೆ ಇದು. ಇನ್ನು ಮುಂದೆಯೂ ನಾವು ಹೀಗೆಯೇ ಒಗ್ಗಟ್ಟಿನಿಂದ ಇರ್ತೀವಿ. ರಾಜತಾಂತ್ರಿಕ, ರಕ್ಷಣಾ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಗ್ಗಟ್ಟು ಅಗತ್ಯ. ಮಸೌದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಸ್ಟೇಟ್ಮೆಂಟ್ ಇದು, ಕದನ ವಿರಾಮ ಅಂತಿಮಗೊಂಡ ನಂತರ. ಈ ಮಧ್ಯದಲ್ಲಿ ಪಾಕಿಸ್ತಾನದ ಪಾತ್ರ ಏನು? ದೇಶದಲ್ಲಿ ವಿಪರೀತ ಚರ್ಚೆ ಆಗ್ತಿದೆ. ನಾವು ಭಾರತ ಪಾಕಿಸ್ತಾನ ಇದೇ ದೃಷ್ಟಿಕೋನದಲ್ಲಿ ನೋಡುವುದರಿಂದಾಗಿ ಸಹಜವಾಗಿ ಅಯ್ಯೋ ಪಾಕಿಸ್ತಾನ ಇಂಥ ಕೆಲಸ ಮಾಡ್ತಾ, ಭಾರತ ಮಾಡಬಹುದಾಗಿತ್ತು, ಅದು ಇದು ಎಲ್ಲ ಬರುತ್ತೆ. ಕೆಲವೊಂದು ಕೆಲಸಗಳನ್ನು ಕೆಲವು ದೇಶಗಳೇ ಮಾಡಬೇಕಾಗತ್ತೆ. ಕೆಲಸಗಳನ್ನು ಕೆಲವು ದೇಶಗಳು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನುವುದಕ್ಕೆ ಶಹಬಾಜ್ ಶರೀಫ್ರ ಈ ಟ್ವೀಟೇ ಸಾಕ್ಷಿ ನೋಡಿ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡ್ತಾರೆ. ಟ್ವೀಟಿನ ಫಸ್ಟ್ ಸೆಂಟೆನ್ಸೇ ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅಂತ. ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್. ಅದರ ಅರ್ಥ ಏನು? ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಎಕ್ಸ್ ಖಾತೆಯಲ್ಲಿ ಮಾಡಬೇಕಾಗಿರುವ ಪೋಸ್ಟ್ನ ಕರಡು. ಡ್ರಾಫ್ಟ್ ಅಂದರೆ ಡ್ರಾಫ್ಟ್ ಮಾಡಿದ್ದೀವಿ ಅಂತೀವಲ್ಲ, ಬರೆದಿಟ್ಟಿದ್ದೀವಪ್ಪ, ಫೈನಲ್ ಆದರೆ ಇದನ್ನು ಪೋಸ್ಟ್ ಮಾಡಬೇಕು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅಂತ. ಡ್ರಾಫ್ಟ್ ಯಾರು ಮಾಡಿದ್ರು? ಒಂದು ದೇಶದ ಪ್ರಧಾನಮಂತ್ರಿಗಳ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ತುಂಬ ಡೆಲಿಬರೇಷನ್ಸ್ ಆಗ್ತವೆ. ಈ ಶಬ್ದ ಇರಲ್ಲ, ಈ ವಾಕ್ಯ ಇರಲ್ಲ, ಇದು ಮೊದಲು ಬರಲ್ಲ, ಇದು ಆಮೇಲೆ ಬರಲ್ಲ, ಎಲ್ಲ ಆದಮೇಲೆ ಒಂದು ಫೈನಲ್ ಆಗುತ್ತೆ. ನಾನು ಅನ್ಕೊಂಡಿರೋದು ಅದನ್ನು ಫೈನಲಿ ಪ್ರಧಾನಮಂತ್ರಿಗಳಿಗೆ ತೋರಿಸಿ ಹಿಂಗಾಗಿದೆ ನೋಡಿ ಟ್ವೀಟ್ ಮಾಡ್ಬೋದಾ ಅಂತ ತೋರಿಸಿ ಟ್ವೀಟ್ ಮಾಡ್ತಾರೆ, ಪ್ರೆಸ್ ಬಟನ್ ಒತ್ತಾರೆ, ಪೋಸ್ಟ್ ಆಗುತ್ತೆ. ಇದು ಸಿಸ್ಟಮ್. ಪಾಕಿಸ್ತಾನದಲ್ಲೂ ಹಾಗೆ ಇರಬಹುದು ಅಂತ ಅನ್ಕೊಳ್ಳೋಣ. ಸೊ ಡ್ರಾಫ್ಟ್ ಯಾರೋ ಒಬ್ಬರು ಮಾಡಿರ್ಬೇಕು, ಕರಡು ಪ್ರತಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗಳ್ರಿ ನಿಮ್ಮಂಗೆ ಅವರು, ನಾವು ಪೋಸ್ಟ್ ಮಾಡಬೇಕಾಗಿದೆ ನಾವೇ ಕೂತ್ಕೊಂಡು ಟೈಪ್ ಮಾಡ್ತೀವಿ. ಅವ್ರು ಹಂಗಲ್ಲ, ಜನ ಇರ್ತಾರೆ. ಫಸ್ಟಿಗೆ ಇದನ್ನು ನೋಡಿದಾಗ ನಾನು ಅಂದ್ಕೊಂಡಿದ್ದು ಅವ್ರ ಟೀಮ್ನವರೇ ಡ್ರಾಫ್ಟ್ ಮಾಡಿರಬಹುದು ಅಂತ. ಅವ್ರ ಟೀಮ್ನವ್ರು ಡ್ರಾಫ್ಟ್ ಮಾಡಿದರೆ ಡ್ರಾಫ್ಟ್ PM ಮೆಸೇಜ್ ಆನ್ ಎಕ್ಸ್ ಅಂತ ಇರ್ತಿತ್ತು. ಪಾಕಿಸ್ತಾನ್ PM ಅಂತ ಯಾಕೆ ಬರುತ್ತೆ ಅದರಲ್ಲಿ? ಇದನ್ನು ನೋಡಿದ ಮೇಲೆ ಎಲ್ಲರೂ ಒಪ್ಪಿಕೊಂಡಿರುವುದು ಒಂದು ಮಾತೇನೆಂದರೆ, ಅಮೇರಿಕದವರು ಡ್ರಾಫ್ಟ್ ಮಾಡಿ ಶಹಬಾಜ್ ಶರೀಫಿಗೆ ಕಳಿಸಿದ್ದಾರೆ, ಇದನ್ನು ಪೋಸ್ಟ್ ಮಾಡಿ ಅಂತ. ಅವರು ಪೋಸ್ಟ್ ಮಾಡಿದ್ದಾರೆ. ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅಂತ ಹಣೆ ಬರ. ಪಾಕಿಸ್ತಾನ ತನ್ನ ಮಧ್ಯಸ್ಥಿಕೆ ಮಾರ್ಗವನ್ನು ಮುಂದುವರಿಸ್ತಾ ಇದೆ. ಅಧ್ಯಕ್ಷ ಟ್ರಂಪ್ ಗಡುವನ್ನು 2 ವಾರಗಳವರೆಗೆ ವಿಸ್ತರಿಸಬೇಕು. ಈ ಪ್ರದೇಶದಲ್ಲಿ ದೀರ್ಘಕಾಲೀನ ಶಾಂತಿ ಸ್ಥಿರತೆಯ ಹಿತದೃಷ್ಟಿಯಿಂದ 2 ದೇಶಗಳು ಯುದ್ಧದ ನಿರ್ಣಾಯಕ ಅಂತ್ಯವನ್ನು ಸಾಧಿಸಲು ರಾಜತಾಂತ್ರಿಕತೆಗೆ ಅನುವು ಮಾಡಿಕೊಡಲು 2 ವಾರಗಳ ಕಾಲ ಕದನ ವಿರಾಮವನ್ನು ಇರಾನ್, ಅಮೇರಿಕ ಒಪ್ಪಿಕೊಂಡಿರುತ್ತವೆ. ಶಹಬಾಜ್ ಶರೀಫ್ ಪಾಕಿಸ್ತಾನ ಪ್ರಧಾನಿ ಅದರ ಮೇಲೆ ಇದ್ದದ್ದು.
ಅಲ್ರಿ ಪೋಸ್ಟ್ ಮಾಡುವಾಗ ಅಟ್ಲೀಸ್ಟ್ ಅದನ್ನ ನೋಡಿ ಡಿಲೀಟ್ ಮಾಡಿ ಯಾರೂ ಪೋಸ್ಟ್ ಮಾಡೋದಲ್ವ, ಅದೊಂದು ಸೆಂಟೆನ್ಸ್ ತೆಗೆದಾರು ಪೋಸ್ಟ್ ಮಾಡೋದಲ್ವ. ಇದು ಪಾಕಿಸ್ತಾನದ ಪಾತ್ರ ಏನಿತ್ತು ಅನ್ನೋದನ್ನು ಹೇಳ್ತಾ ಇದೆ ನ್ಯೂಸ್ ಅವರ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.